ಈ ತುಲಾರಾಶಿಯವರಿಗೆ ಈ ವರ್ಷ ಬಿಸ್ನೆಸ್ ಅನ್ನುವಂಥದ್ದು ಏನ್ರಿ, ನನಗೆ ಆಲೇ ಸುಮಾರು ದಿನಗಳಿಂದ ಬಿಸ್ನೆಸ್ ಭಾಳ ಲಾಸಲ್ಲಿತ್ತು, ಏನೋ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಿತ್ತು ಅಂತಿದ್ರಲ್ಲ ನೋಡಿ. ಈಗ ನೀವು ಈ ಶ್ರಾವಣದಲ್ಲಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಿಸ್ನೆಸ್ ಅನ್ನೋ ಯೋಗಫಲ ಇರುವಂಥದ್ದು ತುಲಾರಾಶಿಗೆ ಬಿಟ್ಟರೆ ಮತ್ತೊಂದು ರಾಶಿಗಿಲ್ರಿ. ಅಂತಹ ಯೋಗ ಫಲದಲ್ಲಿ ಕೂಡಿದ್ದೀರಿ ತುಲಾರಾಶಿಯವರು. ಇದೆಲ್ಲವೂ ಇದೆ. ಆರೋಗ್ಯ ಯಾಕೋ ಸ್ವಲ್ಪ ಕೈ ಕೊಡ್ತಿದೆ. ಯಾಕೆ ಅಂದರೆ ಮುಂದಿನ ದಿನಕ್ಕೆ ಬಂದು ಜನ್ಮದಲ್ಲೇ ಕೂತ್ಕೊಳ್ತಾನೆ. ಹೋದ ಪಿಶಾಚಿ ಅಂದರೆ ಬಂದ ಗವಾಕ್ಷಿನ ರೀತಿಯಲ್ಲಿ ಇನ್ನೇನು ತೊಲಗು ಹೋಯ್ತು ಕಣ ಏನೋ ಅಷ್ಟು ಬಂದು ದಬಕ್ಕನ್ನು ಬಂದು ಕುಂತ್ಕೊಳತ್ತೆ. ಅಂಥ ದಿನಗಳು ನಿಮಗೆ ಮುಂದೆ ಬರುತ್ತೆ. ಆದರೆ ಈಗ ಎಲ್ಲ ಇತ್ತು, ಇನ್ನೇನು ವ್ಯವಹಾರಗಳಾಗ್ಬಿಡತ್ತೇನೋ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಲ್ಲ ಜ್ಞಾನ ಸಂಪದ ವಾಹಿನಿ. ಅದರಲ್ಲಿ ವಿಶೇಷವಾದಂತಹ ಸಂಚಿಕೆ ಶ್ರಾವಣ ಮಾಸದ ಗ್ರಹಚಾರ. ನಮ್ಮ ಮೇಲೆ ತೋರಿಸ್ತಿರುವಂಥ ಪ್ರೀತಿ ಅಗಾಧವಾದಂಥದ್ದು. ನೀವು ನಮ್ಮ ಮೇಲೆ ಇಟ್ಕೊಂಡಿರುವಂಥ ನಂಬಿಕೆ ಬೆಲೆ ಕಟ್ಟಕ್ಕಾಗ್ದಲೇ ಇರುವಂಥದ್ದು. ತುಂಬ ಜನ ಫಾಲೋ ಮಾಡಿದಿರಿ, ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ತುಂಬ ಜನ ಶೇರ್ ಮಾಡ್ತೀರಿ, ತುಂಬ ಜನ ನನಗೆ ಫೋನ್ ಮಾಡ್ತೀರಿ, ನಿಮ್ಮ ಬಗ್ಗೆ ಮಾತನಾಡ್ತೀರಿ. ನಮ್ಮ ಕೈಲಾದಂತಹ ಸಹಕಾರ ಸಹಯೋಗವನ್ನು ನಾವು ಕೊಡ್ತಾ ಇರ್ತೇವೆ. ಯಾಕೆಂದರೆ ನಿಮಗೂ ಗೊತ್ತಿರುತ್ತೆ, ನಾವಿಲ್ಲಿ ಕೂತ್ಕೊಂಡ್ವಿ ಇಂದ ಸ್ವಲ್ಪ ಬ್ಯುಸಿಯ ವಾತಾವರಣ, ಫೋನ್ಗಳು ಬರ್ತಾ ಇರುತ್ತೆ, ಅದು ಇದು ಕೇಳ್ತಾ ಇರ್ತಾರೆ, ಎಲ್ಲೆಲ್ಲ ಹೋಗೋದಿರುತ್ತೆ. ಬೇಜಾರು ಮಾಡ್ಕೊಬೇಡಿ. ಇವತ್ತಾಗಲಿಲ್ಲ ಅಂದರೆ ನಾಳೆ ಸಿಗೋಣ, ನಾಳೆ ಇಲ್ಲ ಅಂದರೆ ನಾಡು ಸಿಗೋಣ, ಒಂದು ಸರಿ ಅಂತರೂ ಭೇಟಿ ಮಾಡೋಣ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆಯಲ್ಲಿ ತುಲಾರಾಶಿಗೆ ನೋಡಿ, ರಾಶ್ಯಾಧಿಪತಿ ಬಂದ ಶುಕ್ರ ಗ್ರಹ. ಯೋಗದಲ್ಲಿರುವಂಥವರು ಎಲ್ಲ ಯೋಗಗಳನ್ನು ಒಟ್ಟುಗೂಡಿ ಬಂದಂತಹ ರಾಶಿ ಈ ತುಲಾರಾಶಿ. ಶನಿಯ ಯೋಗ ಇದೆ ನಿಮಗೆ, ಗುರುವಿನ ಬಲ ಹೆಚ್ಚಾಗಿದೆ. ಶುಕ್ರನ ಒಂದು ಭಾಗ್ಯಸ್ಥಾನದಲ್ಲಿ, ಶುಕ್ರ ಮತ್ತು ಬುಧನ ಸಮ್ಮಿಲನದ ಒಂದು ಭಾಗ್ಯಸ್ಥಾನ ತುಲಾರಾಶಿಗಿದೆ. 11ನೇ ಮನೆಯಲ್ಲಿರುವಂತಹ ರವಿ ಮತ್ತು ಚಂದ್ರ ಮತ್ತು ಕೇತುವಿನ ಯೋಗ ಫಲವೂ ಇದೇ ರಾಶಿಗೆ ಬರುತ್ತೆ ನೋಡಿ. ಇದೆಲ್ಲ ಬಂದಮೇಲೆ, ಇಷ್ಟೆಲ್ಲ ಬಂದಮೇಲೆ ಏನಾದರೂ ಒಂದು ದೃಷ್ಟಿ ಬಡ್ತಾರ ಒಂದು ಇರಬೇಕಲ್ಲ ಒಂದು ಗ್ರಹ. ಅವನು ಕುಜಗ್ರಹ ನಿಮಗೆ ದೃಷ್ಟಿ ಬಟ್ಟಿನ ರೀತಿಯಲ್ಲಿ ಇರ್ತಾನೆ. ಎಲ್ಲ ಮನುಷ್ಯನಿಗೆ ಸಿಕ್ಬಿಟ್ರೆ ಅವನು ತಡೆಯೋಕ್ಕಾಗೋಲ್ಲ, ಹಿಡಿಯೋಕ್ಕಾಗೋದಿಲ್ಲ. ಅವನು ಅಹಂಕಾರಿಗಳಾಗ್ಬಿಡ್ತಾನೆ. ಕುಂತಿದ ಜಾಗದಲ್ಲಿ ಎಲ್ಲ ಬಂತು ಅಂದರೆ ಏನಾಗುತ್ತೆ ಹೇಳಿ? ಆ ರೀತಿಯಲ್ಲಿ ಒಂದು ದೃಷ್ಟಿ ಬಡ್ತಾರ ಕುಜಗ್ರಹ ಬರ್ತಾನೆ. ಆದರೆ ನಿಮ್ಮ ಅದೃಷ್ಟ, ತುಲಾರಾಶಿಗಿರುವಂಥ ಅದೃಷ್ಟ ಇನ್ನೊಬ್ಬರು ರಾಶಿಗಿಲ್ಲ. ಉತ್ತಮವಾದಂಥ ನಿಮ್ಮ ಜಸ್ಟ್ ಪ್ರಯತ್ನ, ಸಣ್ಣ ಪುಟ್ಟ ಆಲೋಚನೆ ಮಾಡೋರು ಸಾಕ್ರಿ, ನನ್ನ ಹತ್ರ ಎಲ್ಲ ವ್ಯವಹಾರಗಳಾಗತ್ತೆ ಅನ್ನೋವಂಥ ಒಂದು ಮೈಂಡ್ಸೆಟ್ ಇರುವಂತಹ ರಾಶಿಯವರು. ನೀವು ಅಲ್ಪ ಪ್ರಯತ್ನ, ದೊಡ್ಡ ಮಟ್ಟದ ಲಾಭ. ಶನಿಯ ಯೋಗ ನಿಮಗೆ ಹೆಂಗಿದೆ ಅಂತ ಅಂದರೆ, ತಂದೆಯಿಂದ ಉಡುಗೊರೆ, ದಾಯಾದಿಗಳಿಂದ ಉಡುಗೊರೆ, ಕುಟುಂಬದಲ್ಲಿ ಒಂದು ಸಂಭ್ರಮದ ವಾತಾವರಣ. ಕುಟುಂಬ ಕಂಡಾಗ ನಿಮ್ಗೆ ಭಾಳ ಪ್ರೀತಿ ಇದೆ. ನಿಮಗೆ ಕುಟುಂಬದ ಮೇಲೆ ಒಲವು ಜಾಸ್ತಿ. ನಿಮಗೆ ನಿಮ್ಮ ಸಂಬಂಧದ ಕುಟುಂಬ, ನನ್ನ ಹೆಂಡತಿ ಸಂಬಂಧದ ಕುಟುಂಬ, ನನ್ನ ತಂದೆಯ ಸಂಬಂಧದ ಕುಟುಂಬ ಅನ್ನುವಂಥ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ನಿಮ್ಮನ್ನೆಲ್ಲವೂ ಅತ್ಯಂತ ಎಲ್ಲರೂ ಇಷ್ಟಪಡುವಂತಹ ವಾತಾವರಣ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಎಷ್ಟು ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಂತಹ ವಾತಾವರಣದಲ್ಲಿರುವಂಥವರು ತುಲಾರಾಶಿಯವರು. ಜೊತೆಯಲ್ಲಿ ಈ ತುಲಾರಾಶಿಯವರಿಗೆ ಈ ವರ್ಷ ಬಿಸ್ನೆಸ್ ಅನ್ನುವಂಥದ್ದು ಏನ್ರಿ, ನನಗೆ ಆಲೇ ಸುಮಾರು ದಿನಗಳಿಂದ ಬಿಸ್ನೆಸ್ ಭಾಳ ಲಾಸಲ್ಲಿತ್ತು, ಏನೋ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಿತ್ತು ಅಂತಿದ್ರಲ್ಲ ನೋಡಿ. ಈಗ ನೀವು ಈ ಶ್ರಾವಣದಲ್ಲಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಿಸ್ನೆಸ್ ಅನ್ನುವಂಥದ್ದು, ಯಾರಾದರೂ ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಅಂಗಡಿ, ಹೋಟೆಲ್, ಕಾಂಡಿಮೆಂಟ್ಸ್, ಬೇಕ್ರಿ, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಮ್ಯಾನುಫ್ಯಾಕ್ಚರ್, ಟ್ರಾವೆಲ್ಸ್ ಬಿಸ್ನೆಸ್, ಇಂಥ ಬಿಸ್ನೆಸ್ ಅಂತ ನಾವು ಹೇಳಂಗೆ ಇಲ್ಲ. ಅದರಲ್ಲೂ ಗ್ರಾನೈಟ್ ಬಿಸ್ನೆಸ್, ನಿಮ್ಮ ಲಾಭ ದೊಡ್ಡ ಮಟ್ಟದ ಲಾಭ, ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಮಾಡುವಂತಹ ಯೋಗ ಫಲ ಇರುವಂಥದ್ದು ತುಲಾರಾಶಿಗೆ ಬಿಟ್ಟರೆ ಮತ್ತೊಂದು ರಾಶಿಗಿಲ್ರಿ. ಅಂತಹ ಯೋಗ ಫಲದಲ್ಲಿ ಕೂಡಿದ್ದೀರಿ ತುಲಾರಾಶಿಯವರು. ಇದೆಲ್ಲವೂ ಇದೆ. ಆರೋಗ್ಯ ಯಾಕೋ ಸ್ವಲ್ಪ ಕೈ ಕೊಡ್ತಿದೆ. ಯಾಕೆ ಅಂದರೆ ಕುಜಗ್ರಹ ಬಂದು ಪಕ್ಕದಲ್ಲಿ ಕೂತಿದ್ದಾರೆ. ದ್ವಾದಶ ಸ್ಥಾನದಲ್ಲಿ ಕುಜಗ್ರಹ ಪಕ್ಕದಲ್ಲಿ ಕುಂತಿದ್ದಾರೆ ಅಂತಂದರೆ ನಮ್ಮನ್ನ ಅಷ್ಟು ಸಲೀಸಾಗಿ ಹೋಗಿ ಬಿಟ್ಬಿಡ್ತಾನೆ ಅವನು. ಒಂದೊಂದು ಆಗಾಗಲೇ ಒಂದೊಂದು ಪೆಟ್ಟುಗಳನ್ನು ಕೊಡ್ತಾನೆ ಮನುಷ್ಯ. ಇವನೇನು ಜಾಸ್ತಿ ದಿವಸ ಇರೋದಿಲ್ಲ, ಸ್ವಲ್ಪ ದಿನ ಇರ್ತಾನೆ. ಆದರೆ
ಮುಂದಿನ ದಿನಕ್ಕೆ ಬಂದು ಜನ್ಮದಲ್ಲೇ ಕೂತ್ಕೊಳ್ತಾನೆ. ಹೋದ ಪಿಶಾಚಿಯಿಂದ ಬಂದ ಗವಾಕ್ಷಿನ ರೀತಿಯಲ್ಲಿ ಇನ್ನೇನು ತೊಲಗು ಹೋಯ್ತು ಕಣಯ್ಯ ಅನ್ನೋಷ್ಟು ಬಂದು ದಬಕ್ಕನ್ನು ಬಂದು ಕುಂತ್ಕೊಳತ್ತೆ. ಅಂಥ ದಿನಗಳು ನಿಮಗೆ ಮುಂದೆ ಬರುತ್ತೆ. ಆದರೆ ಈಗ ಎಲ್ಲ ಇತ್ತು, ಇನ್ನೇನು ವ್ಯವಹಾರಗಳಾಗ್ಬಿಡತ್ತೆ ಅನ್ನೋವಾಗ ಸಣ್ಣದಾದ ಕೈ ಕೊಡುವಂತಹ ವಾತಾವರಣ. ಅಲ್ಲಾದರೂ ಒಬ್ಬ ಸುಮ್ಮನೆ ನಮಗೆ ತೊಂದರೆ ಕೊಡುವಂಥ ಒಬ್ಬ ವ್ಯಕ್ತಿ. ಎಲ್ಲ ಚೆನ್ನಾಗಿರುತ್ತೆ. ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀನಿ ನಾನು, ಪೇಪರ್ ಬೇಕಾಗಿತ್ತು ರೀ, ಸರಿ ಇಲ್ಲ ಅಂತಾನೆ. ಒಂದು ಸೈಟ್ ಮಾರಕ್ಕೆ ಹೋಗಿದ್ದೀನಿ, ಎಲ್ಲವೂ ಚೆನ್ನಾಗಿದೆ, ಯಾವುದೋ ಒಂದು ಈಸಿ ತರ್ರಿ, ಇದನ್ನಾಗಲ್ಲ, ಒಂದು ವಂಶವೃಕ್ಷ ಒಂದು ಕಾಪಿ ತಗೊಂಬನ್ರಿ ಅಂತ ಸ್ಟಾಪ್ ಮಾಡಿಬಿಡ್ತಾನೆ. ಯಾಕೆ ಅಂತಂದರೆ ಅಲ್ಲೊಬ್ಬ ಕುಜನ ರೀತಿಯಲ್ಲಿ, ಶಕುನಿ ಅಂತ ಹೇಳ್ತೀವಿ ನಾವು ಕುಜನಿಗೆ ಜಾಸ್ತಿ. ಯಾಕೆಂದರೆ ಎಲ್ಲ ಕುಹಕ ಮನಸ್ಸುಗಳು ಇಲ್ಲವಂಥವನು ಇವನು. ಒಂದೊಂದಲ್ಲ ಒಂದು ಇವನು ಮೂರಕ್ಕೆ ಕಾರಕನಾಗಿರ್ತಾನೆ. ಕುಜ, ಅಂಗಾರಕ, ಮಂಗಳ, ಇಷ್ಟು ಹೇಳ್ತೀನಿ ನೋಡಿ. ಮಂಗಳ ಕಾರ್ಯಕ್ಕೂ ತೊಂದರೆ ಕೊಡ್ತಾನೆ. ಅಂಗಾರಕ ಕೈಕಾಲಗಳಿಗೆ ಹೂನುಗಳನ್ನು ಮಾಡ್ತಾನೆ. ಕುಜಗ್ರಹ ವ್ಯವಹಾರವನ್ನು ಕೆಡಿಸ್ತಾನೆ. 3 ಹೆಸರುಗಳಿಂದ ಕೂಡಿರುವಂಥವನು ಈ ರಾಶಿ. ಆದ್ದರಿಂದ ಇವನ ಬಗ್ಗೆ ನಾವು ಶನಿಗೆ ಭಯ ಪಡೋದಕ್ಕಿಂತ ಡಬಲ್ ಇವನು ಭಯ ಪಡಬೇಕು. ಇವನನ್ನು ಭಾಳ ನೈಸಲ್ಲಿ ಇಟ್ಕೋಬೇಕು ಮನುಷ್ಯನ, ಕುಜಗ್ರಹನನ್ನು. ಇಲ್ಲವಾದಲ್ಲಿ ನಾನು ಕೆರಳದಷ್ಟು ಜಾಸ್ತಿ ಅವನ ಕೋಪ ಜಾಸ್ತಿ ಅವನಿಗೆ. ಆದ್ದರಿಂದ ಭಾಳ ಹುಷಾರಾಗಿರಬೇಕಾಗ್ತದೆ. ಈ ರಾಶಿಗೆ ಅಗರ್ ನಾವು ಕೆಳಕಬಾರ್ದು ಅಂತ ನಾವೇನು ಮಾಡಬೇಕು ಗುರುಗಳೇ ಅಂತ ಅಂದರೆ, ನಿಮ್ಮ ಒಬ್ಬ ಶಕುನಿ ಥರ ಬರ್ತಾನೆ ಅವನು. ನಿಮ್ಗೆ ಗೊತ್ತಿರ್ತದೆ, ಇವನು ಇಲ್ಲೂ ಮಾತಾಡ್ತಾನೆ ಮನುಷ್ಯ, ಅಲ್ಲೂ ಮಾತಾಡ್ತಾನೆ. ಇವನು ತೊಂದಿಗೆ ತಮಾಷೆ ನೋಡೋ ಮನುಷ್ಯ ಜಾಸ್ತಿ ಇದೆ. ಇವನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಣ್ಣಯ್ಯ. ಇನ್ನೊಂದು ಅಲ್ಲಿ ಹೋಗಿದ್ರೆ ಅವತ್ತೇನೋ ಅಲ್ಲಿ ಹೇಳ್ಬಿಟ್ಟು ನನಗಾಲೆ ಅವ್ರು ಬಂದು ಕೇಳಿದ್ರು ಅಂತ ಹಿಂಗೆಲ್ಲ ನಿಮ್ಗೆ ಅಲ್ಲೇ ಒಂದು ಗೊತ್ತಾಗಿರುತ್ತಲ್ಲ, ಇವರನ್ನ ಸೈಲೆಂಟಾಗಿ ಹಿಡ್ಕೋಬೇಕು. ಒಂದು ಕಾಪಿ ಕೊಡಿಸ್ಬೇಕು, ಕಳಿಸ್ಕೊಡ್ಬೇಕು, ಒಂದಿಷ್ಟು ತಿಂಡಿ ಕಳಿಸ್ಬೇಕು, ಕಳಿಸ್ಬೇಕು. ಅವ್ನು ಜಾಸ್ತಿ ಅವನ ಜೊತೆ ವ್ಯವಹಾರ, ಒಂದು ಬಾಂಡಿಂಗ್ ಇಟ್ಕೋಬಾರ್ದು. ಅವನು ವೆರಿ ಡೇಂಜರ್, ಅವನೇ ಕುಜ. ಅಂಥವನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸರಿಯಾಗ್ಬಿಡ್ತದೆ. ರಾಶ್ಯಾಧಿಪತಿ ಬಂದು ನಿಮಗೆ ಶುಕ್ರ ಗ್ರಹನೇ ರಾಶ್ಯಾಧಿಪತಿ, ತಡೆಯೋಕ್ಕಾಗಲ್ಲ ನಿಮ್ಮನ್ನು. ಶುಕ್ರನೇ ಜೊತೆಲಿದ್ದಾನೆ ಅಂತ ನಿಮ್ಮನ್ನು ಯಾರು ತಡೀತಾರೆ? ಇವರೆಲ್ಲ ಲೆಕ್ಕಕ್ಕಿಲ್ಲ, ನಿಮಗೆ ತಲೆ ಕೆಡ್ಸ್ಕೋಬೇಡಿ. ಶುಕ್ರ ಅಧಿಪತಿ. ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಗ್ರ್ಯಾಂಡಾಗಿ ಮಾಡಿಬಿಡಿ. ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕಾದರೆ ಶ್ರಾವಣದಲ್ಲಿ ಹೋಗಿ, ಅದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಲಕ್ಷ್ಮಿ ಪೂಜೆಯನ್ನು ಮಾಡಿ. ಸದಾ ಯಾವಾಗಲೂ ಸಹ ಲಕ್ಷ್ಮಿ, ವೆಂಕಟೇಶ್ವರ, ವಿಷ್ಣು, ಶಿವ ಈ ದೇವರ ಉಪಾಸನೆ ತುಂಬ ಚೆನ್ನಾಗಿ ಮಾಡ್ತಿರ್ತೀರಿ. ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಇದು. ಅದರಲ್ಲೂ ಸಹ ತುಲಾ ರಾಶಿಗೆ ಹೇಳಬೇಕಾದ್ರೆ ಸಂತೋಷ ಆಗುತ್ತೆ. ಯಾಕೆಂದರೆ ಎಲ್ಲ ಭಾಗಿಗಳು ಕೂಡಿರುವಂತಹ ರಾಶಿ ಈ ತುಲಾ ರಾಶಿ. ಇನ್ನೇನು ಬೇಕು, ಸದ್ಯಕ್ಕೆ ಬರ್ತಾ ಇದೆ, ಬಳ್ಕೊಳ್ಳೋಣ, ತಗೊಳ್ಳೋಣ, ನೋಡೋಣ. ಇದೇ ಥರ ಹಿಂಗೆ ಇರಲ್ವಲ್ಲ ಕಾಲ. ಹೋಯ್ತಾ ಬದಲಾವಣೆಗಳಾಗ್ಬೋದು. ದುಡ್ಡು ಬಂದಾಗ ಬಾಚ್ಕೋಬೇಕು, ವ್ಯವಹಾರ ಬಂದಾಗ ಚೆನ್ನಾಗಿ ಮಾಡಿಬಿಡ್ಬೇಕು. ಇದನ್ನು ನೀವು ಮಾಡಿ ಈ ರಾಶಿಯವರು ಅನುಕೂಲವಾಗುತ್ತೆ. ಮುಂದೆ ಮತ್ತೆ ಸಿಗ್ತೀರಿ ಇದೇ ಮಾಸ ಭವಿಷ್ಯದಲ್ಲಿ. ನಮಸ್ಕಾರ.